ಅಂತ ನಾನು ಅವಳನ್ನು ಯಾವಾಗಲೂ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಾ ಇದ್ದ. ಒಂದು ಸಲ ರಾಮಾನುಜಾಚಾರ್ಯ ಅವರು ಎದುರುಗಡೆಯಿಂದ ಬರ್ತಿದ್ದಾರೆ, ಈ ಕಡೆ ಎದುರುಗಡೆ ರಂಗದಾಸ ತನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಿದ್ದಾರೆ, ಹೆಗಲ ಮೇಲೆ ಹೊತ್ಕೊಂಡು ಬರ್ತಿದ್ದಾರೆ. ರಾಮಾನುಜರಿಗೆ ಅನ್ನಿಸ್ತು, ಇದು ಎಂಥ ಹೋಗಿ ಹೋಗಿ ಹೆಂಡತಿಯನ್ನು ಅಷ್ಟು ವಯಸ್ಸಾದರೂ ಎತ್ಕೊಂಡು ಓಡಾಡ್ತಾರಲ್ಲ, ಈ ಮಹಾಮಾಯೆ ಎಷ್ಟು ಬಲವತ್ತರವಾದದ್ದು ಅಂತ ರಾಮಾನುಜಾಚಾರ್ಯರು ಮನಸ್ಸಿನಲ್ಲಿ ಅನ್ಕೊಳ್ತಾರೆ. ರಾಮಾನುಜಾಚಾರ್ಯರು ಕೇಳಿದ್ರು, ಯಾಕಪ್ಪ ನೀನು ಮಾಡ್ತಿದ್ದೀಯಾ ಅಂತ. ಅವನ ಕಥೆ ಹೇಳಿದ. ಈಗ ನಾನು ಹೇಳಿದೆಯಲ್ವಾ, ಅದನ್ನೆಲ್ಲ ಹೇಳಿದ. ರಾಮಾನುಜಾಚಾರ್ಯರು ಕೇಳ್ತಾರೆ, ನಿನಗೆ ಇವಳ ಕಣ್ಣುಗಳಿಗಿಂತ ಸುಂದರವಾದ ಕಣ್ಣುಗಳನ್ನೇನಾದರೂ ತೋರಿಸಿದ್ರೆ ಏನ್ ಮಾಡ್ತೀಯ? ಅವ್ರು ಹೇಳ್ತಾರೆ, ಸಾಧ್ಯವೇ ಇಲ್ಲ ಸ್ವಾಮಿ, ಅಂಥ ಸುಂದರವಾದ ಕಣ್ಣುಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಒಂದ್ ಕಡೆ ತೋರಿಸಿದೆ ಅಂತ ಇಟ್ಟು ಏನ್ ಮಾಡ್ತೀಯ? ಇವಳ ಬಿಟ್ಟು ಅವಳನ್ನು ಮದುವೆ ಆಗ್ತೇನೆ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರು ಈ ಏನು ಈ ನಂಬಿಕೆ ಒಳಗಾದ ರಂಗದಾಸನನ್ನು, ಆ ಶ್ರೀಮಂತನನ್ನು ಕರೆದುಕೊಂಡು ರಂಗನಾಥ ಸ್ವಾಮಿಯ ದೇವಸ್ಥಾನದ ಒಳಗಡೆ ಬಂದರು. ಶ್ರೀರಂಗದಲ್ಲಿ ಸ್ವಾಮಿ ತನ್ನ ಅದ್ಭುತವಾದ ದಿವ್ಯ ರೂಪದಿಂದ ಪವಡಿಸಿದ್ದಾನೆ. ರಾಮಾನುಜಾಚಾರ್ಯರು ಸ್ವಾಮಿಯ ಹತ್ರ ಹೋಗಿ, ಏ ಪ್ರಭು, ದಯವಿಟ್ಟು ಇವನಿಗೆ ನಿನ್ನ ಆ ಅದ್ಭುತ ಕಣ್ಣುಗಳ ದರ್ಶನ ಮಾಡಿಸು. ಆ ನಿನ್ನ ಶ್ರೇಷ್ಠವಾದ ಕಣ್ಣುಗಳ ಸೌಂದರ್ಯವನ್ನು, ಆ ಸೌಂದರ್ಯದ ಒಂದು ಅಂಶವನ್ನು ನೀನು ಇವನಿಗೆ ತೋರಿಸಿದ್ರೆ ಸಾಕು ಅಂತ ರಾಮಾನುಜಾಚಾರ್ಯರು ಸ್ವಾಮಿಯನ್ನು ಶ್ರೀರಂಗಂ ದೇವಸ್ಥಾನದಲ್ಲಿ ಕೇಳಿಕೊಂಡ್ರು. ಸ್ವಾಮಿ ಇಂಥ ನನ್ನ ಪ್ರೀತಿಯ ಭಕ್ತನ ಪ್ರಾರ್ಥನೆಯನ್ನು ಯಾವತ್ತಾದ್ರೂ ಇಲ್ಲ ಅಂತ ಹೇಳ್ತಾನ. ಸ್ವಾಮಿ ಪರಮ ಕೃಪೆಯಿಂದ, ಅತ್ಯಂತ ಪ್ರೇಮದಿಂದ, ಕರುಣೆಯಿಂದ ತನ್ನ ಸುಂದರವಾದ ಕಣ್ಣುಗಳನ್ನು, ಕಮಲದಂತಹ ಕಣ್ಣುಗಳು, ರಾಜೀವ ಲೋಚನ, ರಾಜೀವ ಅಂದರೆ ಕಮಲ, ಕಮಲ